ಕುಂಭರಾಶಿಯವರಿಗೆ ಹೇಗಿದೆಯಪ್ಪ ವಾರದಾದಿಯಲ್ಲಿ? ವೃತ್ತಿಯಲ್ಲಿ ಅನುಕೂಲ, ಹೊಸ ಪ್ರಯತ್ನಗಳಿಗೆ ಫಲ ಸಿಗ್ತಕ್ಕಂಥ ಸಾಧ್ಯತೆ, ಮತ್ತು ಸ್ನೇಹಿತರು ಬಂಧುಗಳಲ್ಲಿ ಸಾಮರಸ್ಯ, ಶುಭ ಕಾರ್ಯಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಇದೆ. ಕಾರಣ ಶುಕ್ರನಿಂದಾಗಿ, ಚಂದ್ರನಿಂದಾಗಿ, ಚಂದ್ರ ಕರ್ಮಸ್ಥಾನದಲ್ಲಿ ಸಂಚರಿಸುವಾಗ ವೃತ್ತಿಯಲ್ಲಿ ಒಂದು ಹೊಸ ಪ್ರಯತ್ನಗಳು ಉಂಟಾಗುತ್ತೆ. ವೃತ್ತಿಯಲ್ಲಿ ಸಮಾಧಾನ, ಸೌಖ್ಯಗಳು, ಕಾರ್ಯಸಿದ್ಧಿ ಅಂತ ಹೇಳುತ್ತೆ. ಹೀಗಾಗಿ ನೀವು ಯಾವ ಕೆಲಸ ಮಾಡಿದ್ರೂ ಆ ಕೆಲಸಕ್ಕೊಂದು ಒಳ್ಳೆಯ ಫಲ ಅದು ಉಂಟಾಗುತ್ತೆ, ಸಂಶಯ ಇಲ್ಲ. ಮತ್ತು ಧೈರ್ಯೋತ್ಸಾಹಗಳಿದ್ದಾವೆ. ಶುಕ್ರನಿಂದಾಗಿ ನೋಡಿ ಪ್ರಯಾಣದಲ್ಲಿ ಸೌಖ್ಯತೆ ಸಿಗ್ತಕ್ಕಂಥದ್ದು, ಸ್ನೇಹಿತರು ಬಂಧುಗಳಿಂದ ಹೆಚ್ಚಿನ ಪ್ರೀತಿ ವಿಶ್ವಾಸ ಕಾಣ್ತಕ್ಕಂಥದ್ದು, ಪ್ರತಿಭಾ ಸ್ಥಾನದಲ್ಲಿ ಗುರುವಿದ್ದಾನೆ, ಹೀಗಾಗಿ ಹೊಸ ಆಲೋಚನೆಗಳು ಹೊಳಿತಕ್ಕಂಥದ್ದು, ಮಕ್ಕಳಿಂದ ಸಮಾಧಾನ, ಸೌಖ್ಯ, ಮಕ್ಕಳಿಂದ ಪ್ರಶಂಸೆ ಬರ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಚಂದ್ರ ಸಂಚಾರ ಚೆನ್ನಾಗಿರೋದ್ರಿಂದ ನಿಮ್ಮ ಯಾವ ಕೆಲಸಕ್ಕೆ, ಅದರಲ್ಲೂ ಮುಖ್ಯವಾಗಿ ಈ ವಸ್ತ್ರ ವ್ಯಾಪಾರಿಗಳು, ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು, ದಿನಸಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕೆಲಸಗಳು ಲಘು ಬಗೆಯಿಂದ ಸಾಗ್ತಾ ಇರುತ್ತೆ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ನಷ್ಟ ಸಂಭವ, ಹೆಚ್ಚಿನ ಓಡಾಟ, ಪರಿಶ್ರಮ ಸೂಚಿಸ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ಸಮಾಧಾನ ಇದೆ. ಆರೋಗ್ಯ ಹಾನಿ, ಆಪ್ತರ ನಷ್ಟ. ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಾಗೆ ಫಲಗಳು ಕ್ಷೀಣವಾಗುತ್ತೆ ಸಾಧ್ಯತೆ ಜಾಸ್ತಿ ಇದೆ. ಅಲ್ಲಿ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಸಂಚರಿಸ್ತಾನೆ ಚಂದ್ರ, ಷಷ್ಠಾಧಿಪತಿ, ಹೀಗಾಗಿ ಆರೋಗ್ಯ ಹಾಳು ಮಾಡ್ತಾನೆ. ಮತ್ತು ಮಾಡಿದ ಸಾಲವೂ ವ್ಯರ್ಥ ಆಯ್ತಲ್ಲ ಅಂತ ಅನ್ನಿಸ್ಲಿಕ್ಕೆ ಭಯ, ಅದು ಶುರುವಾಗುತ್ತೆ. ಆದರೆ ಸ್ನೇಹಿತರ ಸಹಾಯ ಚೆನ್ನಾಗಿದೆ, ಮತ್ತು ಸೇವಕರು, ಸಹಾಯಕರು, ಇವರಿಂದ ಹೆಚ್ಚಿನ ಅನುಕೂಲ ಇದೆ. ಆದರೆ ಅದು ಸಾಮಾನ್ಯ ಫಲ. ಆದರೆ ಇದು ಆರೋಗ್ಯ ಹಾಳಾದರೆ ಬಹಳ ಕಷ್ಟ. ಹುಷಾರು, ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಪ್ರಾರ್ಥನೆಗೆ ಕುಂಭರಾಶಿಯವರು ಲಲಿತಾ ಸಹಸ್ರನಾಮ ಜೊತೆಗೆ ದುರ್ಗಾ ಕವಚ ಎರಡನ್ನೂ ಹೇಳ್ಕೊಳ್ಳಿ. ಲಲಿತಾ ಸಹಸ್ರನಾಮದ ಜೊತೆಗೆ ದುರ್ಗಾ ಕವಚ ಹೇಳ್ಕೊಳ್ಳೋದು ಬಹಳ ಮುಖ್ಯ ಆರೋಗ್ಯದ ರಕ್ಷಣೆಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.